ಹಲೋ ಗುಡ್ ಮಾರ್ನಿಂಗ್. ಇವತ್ತು ನನ್ನ ರಡಾದ 3 ಸ್ಟಾಕ್ ಇದ್ದು ಯಾವ ಅಂತಂದ್ರೆ ಒಂದು BSC, ಒಂದು MPSS ಆ್ಯಂಡ್ ಟ್ರೆಂಡ್. ಇಲ್ಲಿ ನೋಡ್ರಿ BSC ಫಸ್ಟ್ ಕ್ಯಾಂಡಲ್ ಇದೆ. ಫಸ್ಟ್ ಕ್ಯಾಂಡಲ್ ಮಾರ್ಕ್ ಮಾಡೀನಿ. ಅಲ್ಲೇ ಹೋಗಿ ರೆಸಿಸ್ಟೆನ್ಸ್ ಅಂತ ಈ ರೆಸಿಸ್ಟೆನ್ಸ್ ತೊಗೊಂಡಾದ್ಮೇಲೆ ನಾವಿಲ್ಲೇ ಆ ಥರದ ಫುಟ್ ತೆಗೆದಿಟ್ಟೀನಿ 5000 ಫುಟ್ಟ. ಸೊ ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಡ್ತು. ಸೊ ಒಳ್ಳೆ ಬ್ರೇಕ್ಔಟ್ ಕೊಟ್ಮೇಲೆ 249ದಿಂದ ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ 325ವರೆಗೂ ಹೋಯ್ತು. ಆ್ಯಂಡ್ ಸೆಕೆಂಡ್ ಸ್ಟಾಕ್ ನೋಡ್ರಿ ಟ್ರೆಂಡ್ ನೋಡ್ರಿ ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಡ್ತು 5 ಮಿನಿಟ್ ಟೈಮ್ ಫ್ರೇಮ್ದಾಗ. ಆ್ಯಂಡ್ ಈ ಥರ ಪ್ರೀಮಿಯಮ್ ತೆಗೆದಿಟ್ಟೀನಿ 4700 ಫುಟ್ ತೆಗೆದಿಟ್ಟೀನಿ. ಸೊ ಅದು ನೋಡ್ರಿ 109ಗೆ ಬ್ರೇಕ್ಔಟ್ ಕೊಡ್ತಾ ಎಷ್ಟು ಅಂತ 109ಗೆ ಬ್ರೇಕ್ಔಟ್ ಕೊಟ್ಟೆ. ಅದು 400ವರೆಗೂ ಹೋಯ್ತು. ಇದ್ರ ಕ್ವಾಂಟಿಟಿ ನೋಡ್ರಿ 100 ಐತಿ. ಆ್ಯಂಡ್ ಅದೇ ರೀತಿ ಇನ್ನೊಂದು ಯಾವ ಸ್ಟಾಕ್ ಅಂದರೆ MPSS ಅದು ಇನ್ನೂ ಕನ್ಸಾಲಿಡೇಷನ್ ಮಾಡೈತಿ. ಇಲ್ಲಿ ನೋಡ್ರಿ ಫಸ್ಟ್ ಕ್ಯಾಂಡಲ್ ಲೋನ ಇನ್ನೂ ಬ್ರೇಕ್ ಮಾಡಿಲ್ಲ. ಅದು ಬ್ರೇಕ್ ಮಾಡಿದ್ರೆ ಒಳ್ಳೆ ಮೂಮೆಂಟಮ್ ಬರ್ತೈತಿ. ಬಟ್ ಪುಟ್ ಒಳಗೆ ಅದು ಬ್ರೇಕ್ಔಟ್ ಮಾಡಿ ಮೂಮೆಂಟಮ್ ಕೊಟ್ಟಿತ್ತ. ಬಟ್ ಇಲ್ಲಿ ಆ ರೀತಿ ಏನಂತಂದ್ರೆ ಮೂಮೆಂಟ್ ಇರಲಿಲ್ಲ. ಸೊ ಅದ್ರ ಸಂಬಂಧ ನಾನು ಹತ್ರ ಟ್ರೈ ಮಾಡಲಿಲ್ಲ. ಸೊ ಇವೆರಡು ಸ್ಟಾಕ್ ಇವತ್ತು ಒಳ್ಳೆ ಮೂಮೆಂಟಮ್ ಕೊಟ್ಟವ. ಆ್ಯಂಡ್ ಅದೇ ರೀತಿ ನಿಫ್ಟಿ 50 ನೋಡಿದ್ದೆ ನಾನು. ನಿಫ್ಟಿ 50 ಒಳಗೆ ನೋಡ್ರಿ ಮಾರ್ಕ್ ಮಾಡಿಟ್ಟಿದ್ದೆ ನಿಫ್ಟಿ 50. ಬಟ್ ನಿಫ್ಟಿ 50 ಒಳಗೆ ಭಾಳ ವ್ಯಾಲಟಿಲಿಟಿ ಇತ್ತು. ಸೊ ಮಾರ್ಕ್ ಮಾಡಿದ್ದೆ. ಸೊ ಇಲ್ಲಿಂದನೇ ಫಸ್ಟ್ ಕ್ಯಾಂಡಲ್ದಿಂದನೇ ಲೋ ಬಂತ. ಅಂದರೆ ಇದು ಪೇಕ್ ಬ್ರೇಕ್ಔಟ್ ಮಾಡಿ ಲೋ ಬಂತ. ಬಟ್ ಇದು ಮಾರ್ಕೆಟ್ ಏನಾಗೈತಿ ಕನ್ಸಾಲಿಡೇಷನ್ ಆಗೈತಿ. ಒಂದೇ ರೇಂಜ್ದಾಗ ಐತಿ. ಈ ರೇಂಜ್ ಬ್ರೇಕ್ಔಟ್ ಕೊಡೋ ಮಟ್ಟ ಇದು ಮೂಮೆಂಟಮ್ ಆಗೋಲ್ಲ. ಐದಾರು ಹೈ ಬ್ರೇಕ್ ಆಗಬೇಕಿದೆ. ಪೇಕ್ ಬ್ರೇಕ್ಔಟ್ ಮಾಡಿತ್ತಲ್ಲ ಈ ಹೈ ಬ್ರೇಕ್ ಮಾಡಬೇಕು. ಐದಾರು ಈ ಲೋ ಬ್ರೇಕ್ ಮಾಡಬೇಕು. ಅಂದಾಗ ಇಲ್ಲೇ ಮೂಮೆಂಟಮ್ ಸಿಗ್ತೈತಿ. ಸೊ ಅನ್ನೋವರೆಗೂ ನಾವು ಇದ್ರೊಳಗೆ ಸ್ಟಾಕ್ ಒಳಗೆ ನೋಡ್ಬೋದು. ಸೊ ಲೆಟ್ಸ್ ಸಿ. ಇದೇ ರೀತಿ ನೀವು ಸ್ಟಾಕ್ನ ಫೈಂಡ್ ಔಟ್ ಮಾಡಿ ಟ್ರೇಡ್ ಮಾಡ್ಬೇಕಂತ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಒಳಗೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.